ಸಂಘ ವಿರೋಧಿ ಚಟುವಟಿಕೆ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಎಚ್ಚರಿಕೆ ನೀಡಿದರು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸಭೆಯಲ್ಲಿ ಮಾತನಾಡಿದ ಶಿವಾನಂದ ತಗಡೂರು, ರಾಜ್ಯದಲ್ಲಿ ಸಾವಿರಾರು ಸದಸ್ಯರನ್ನು ಹೊಂದಿರುವ ಕಾರ್ಯನಿರತ ಪತ್ರಕರ್ತರ ಸಂಘವು ಬಲಿಷ್ಠ ಸಂಘಟನೆಯಾಗಿದೆ ಎಂದು ಹೇಳಿದರು. ಸಂಘದಲ್ಲಿ ಸದಸ್ಯತ್ವ ಪಡೆದವರು ಮತ್ತೊಂದು ಪರ್ಯಾಯ ಸಂಘದಲ್ಲಿ ಗುರುತಿಸಿಕೊಳ್ಳಲು ಅವಕಾಶವಿಲ್ಲ. ಒಂದು ವೇಳೆ ಸಂಘದಲ್ಲಿದ್ದುಕೊಂಡು ಸಂಘ ವಿರೋಧಿ ಚಟುವಟಿಕೆ ನಡೆಸಿದರೆ ಅಂತವರ ವಿರುದ್ಧ ಜಿಲ್ಲಾ ಮತ್ತು ರಾಜ್ಯ ಸಮಿತಿ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಸಂಘದ ಅಭಿವೃದ್ಧಿಗಾಗಿ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಒಬ್ಬ ಸದಸ್ಯನಿದ್ದರೂ ಸಂಘದ ಚಟುವಟಿಕೆ ನಿರಂತರವಾಗಿ ನಡೆಯುತ್ತದೆ. ತಾಲೂಕು ಮತ್ತು ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘವನ್ನು ಇನ್ನಷ್ಟು ಬಲಪಡಿಸಬೇಕು ಎಂದರು. ರಾಜ್ಯದ ಎಲ್ಲ ಪತ್ರಕರ್ತರಿಗಾಗಿ ಆರೋಗ್ಯ ಯೋಜನೆಯನ್ನು ಶೀಘ್ರದಲ್ಲೇ ಆರಂಭಿಸಲಾಗುವುದು. ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯ ನೀಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಜೊತೆಗೆ ಸಂಘದ ಸಂಜೀವಿನಿ ಯೋಜನೆಯನ್ನು ಎಲ್ಲ ಪತ್ರಕರ್ತರಿಗೆ ವಿಸ್ತರಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಪತ್ರಕರ್ತರಿಗೆ ಎದುರಾಗುವ ಯಾವುದೇ ಸಮಸ್ಯೆ ಅಥವಾ ಕೊರತೆಗಳಿದ್ದರೆ ನೇರವಾಗಿ ಗಮನಕ್ಕೆ ತರಬೇಕು. ತಮ್ಮ ಅಧಿಕಾರ ಅವಧಿಯಲ್ಲಿ ಪತ್ರಕರ್ತರ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗುವುದು ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಮಂಜುನಾಥ್, ತಾಲೂಕು ಸಮಿತಿಯ ಅಧ್ಯಕ್ಷ ರುದ್ರೇಶ್ ಟಿ, ಗಂಗಗೊಂಡನಹಳ್ಳಿ ಮಲ್ಲಿಕಾರ್ಜುನ್, ಕಬ್ಬೂರು ಬದ್ರಿನಾಥ್, ವೀರೇಶ್, ರುದ್ರೇಶ್, ವಿಶ್ವನಾಥ್, ನಟರಾಜ್, ಪುನೀತ್, ಕಿರಣ್, ಅಣ್ಣೋಜಿರಾವ್, ರಘುಪ್ರಸಾದ್, ದೇವರಾಜ್, ಪುನೀತ್ ಹಾಗೂ ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ, ನೆಲೆಯಂಕಲು, ದಾವಣಗೆರೆ. ಒಂದು ಸಲ ಸಂಘದಿಂದ ಆಚೆ ಹೋದ್ಮೇಲೆ ಮತ್ತೆ ಸಂಘದ ಒಳಗಡೆ ಬರೋದು ಬಹಳ ಕಷ್ಟದ ಕೆಲಸ. ಎಲ್ಲ ಭಾಗಗಳನ್ನು ಒಂದೊಂದಾಗಿ ಕ್ಲೋಸ್ ಮಾಡ್ತೀವಿ. ಅದರಲ್ಲೇನು ಯಾವುದೇ ಮುಲಾಜಿಲ್ಲ. ನೀವು ಈಗ ಆಯ್ಕೆ ಆಗಿದ್ದೀರಿ, ಇದೇ ಹಾಲಲ್ಲಿ ಇದೇ ಪ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದೀರಿ, ಇಲ್ಲೇ ಮಾಡ್ತಾ ಇದ್ದೀರಿ, ನೀವು ಗಟ್ಟಿಯಾಗಿದ್ದೀರಿ ಅಂತ ಅರ್ಥ ಆಗುತ್ತೆ. ಯಾವುದೇ ಕಾರಣಕ್ಕೆ ಈ ಸಂಘದ ಆಸ್ತಿ, ಸಂಘದ ಪ್ರತಿಯೊಂದನ್ನು ಕೂಡ ನೀವು ನೋಡ್ಕೊಂಡು ಹೋಗುವಂಥ ನಿಮ್ಮ ಜವಾಬ್ದಾರಿ. ಒಂದೇ ತಿಂಗ ನಿಮಗೆ ಅದರಲ್ಲಿ ಭಾಳ ದೊಡ್ಡ ವಿಚಾರ ಅಂದರೆ ಪ್ರೆಸ್ ಮೀಟ್ ವಿಚಾರದಲ್ಲಿ ಅವ್ರು ಆಟ ಆಡುವಂಥ ಕೆಲಸವನ್ನು ಮಾಡ್ಬೋದು. ಅದನ್ನು ಎಲ್ಲೆಲ್ಲಿ ಬಿಗಿಗೊಳಿಸ್ಬೇಕು ಆ ಬಿಗಿಗೊಳಿಸುವಂಥ ಕೆಲಸವನ್ನು ಮಾಡೋಣ. ಅವರು ಒಂದು ವೇಳೆ ಇಲ್ಲಿಂದ ವರದಿ ಮಾಡಲಿಕ್ಕೆ ನೀವೇ ವರದಿ ಕಳಿಸಿರ ಆ ಥರದ ಸಂದರ್ಭಗಳನ್ನು ಅವರೇ ಮೈ ಮೇಲೆ ಆಡ್ಕೊಳ್ಳೋದಿದ್ರೆ ಆಡ್ಕೊಳ್ಳಿ, ಅದೇನು ಅಭ್ಯಂತರ ಇಲ್ಲ. ಬಟ್ ಒಂದು ಸರಿ ಎಲ್ಲ ಸಮಸ್ಯೆಗಳಿಗೂ ಖಂಡಿತವಾಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ ಪ್ರಯತ್ನ ಒಂದು ಮಾಡೋಣ. ನಾನು ಒಂದು ಸರಿ ಮಾತಾಡ್ತೀನಿ, ಯಾಕೆಂದರೆ ಇಷ್ಟು ಸಿವಿಯರ್ ಇಶ್ಯೂ ಇದೆ ಅಂತೇಳಿ ನನಗೂ ಕೂಡ ಗೊತ್ತಿರಲಿಲ್ಲ. ಈಗ ನೀವು ಎಲ್ಲರೂ ಗಮನಕ್ಕೆ ತಂದಿದ್ದೀರಿ. ನಿಮ್ಮ ಕಡೆ ಲೋಪಗಳಿದ್ರೆ ನೀವು ಸರಿಪಡಿಸ್ಕೊಳ್ಳಿ, ಅವ್ರ ಕಡೆ ಲೋಪಗಳಿದ್ದರೆ ಅದನ್ನು ಸೀರಿಯಸ್ ಆಗಿ ಆನ್ ಮಾಡಿ ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇದು ಪ್ರೀತಿ ನಮ್ಮದು ಎಲ್ಲ ಭಾಳ ಬಲವಂತದಲ್ಲಿ ಹುಟ್ಟುವಂಥದ್ದನ್ನು ನಡವಳಿಕೆಯಲ್ಲೇ ಬರಬೇಕು, ವಿಶ್ವಾಸದಲ್ಲೇ ಬರಬೇಕು, ಮಾತುಕತೆಯಲ್ಲೇ ಬರಬೇಕು. ಎಲ್ಲದೂ ಕೂಡ ಭಾಳ ಮುಖ್ಯ. ನಮಗೆ ಸಂಘಟನೆ ಭಾಳ ಮುಖ್ಯ. ಸಂಘಟನೆ ವಿರುದ್ಧ ಯಾರು ಎಷ್ಟೇ ದೊಡ್ಡವರಾದರೂ ಕೂಡ ನಮಗೇನು ಮುಲಾಜಿದ್ದೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಈಗ ನಮ್ಮ ಮೆಂಬರ್ಶಿಪ್ ಪ್ರಕ್ರಿಯೆ ಶುರುವಾಗುತ್ತೆ. ಈಗ ಈ ತಿಂಗಳಲ್ಲಿ ನಾವು ಅದನ್ನು ಕಳಿಸ್ಕೊಡ್ತೀವಿ. ಯಾರಿಗೆ ಮೆಂಬರ್ಶಿಪ್ ಕೊಡಬಾರ್ದು ಆ ಥರದ್ದೆಲ್ಲ ಅರ್ಜಿ ಆಹ್ವಾನ ಮಾಡುವಂಥ ಕೆಲಸ ನಡೆಯುತ್ತೆ. ಅಂಥ ಟೈಮಲ್ಲಿ ನೀವು ಅವರು ಯಾರ್ಯಾರು ಅರ್ಜಿಗಳನ್ನು ಅವರಾಗೆ ಕೊಡ್ತಾರೆ ರಿಸೀವ್ ಮಾಡಿ, ಆಮೇಲೆ ನಂತರ ತೀರ್ಮಾನ ಮಾಡುವಂಥದ್ದನ್ನು ಜಿಲ್ಲಾ ಸಂಘ ಮತ್ತು ನಮಗೆ ಬಿಡಿ ಅದು ಕೂತ್ಕೊಂಡು ಮಾತನಾಡುವಂಥ ಕೆಲಸವನ್ನು ಮಾಡೋಣ. ಬಟ್ ಆ ಸಂಘದ ಎಲ್ಲವನ್ನು ನಮ್ಮ ಏನು ಮಾಡಿವಿ ಅಥವಾ ನಮ್ಮ ಏನೆಲ್ಲ ಘಟನೆಗಳಾಗಿದೆ ಎಲ್ಲ ವಿಚಾರಗಳು ಕುರಿತು ಮಾತನಾಡಿ ಸವಾಲು ಬಗೆಹರಿಯುತ್ತಾ ಒಂದು ಕೊನೆಯ ಪ್ರಯತ್ನವನ್ನು ಮಾಡಿ. ಆಗಲಿಲ್ಲ ಅಂದರೆ ನಮಗೇನು ಅನಿವಾರ್ಯತೆ ಇಲ್ಲ. ನೀವೇನೋ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಸಂಘಕ್ಕೆ ಒಬ್ಬನೇ ಇದ್ದರೂ ಕೂಡ ಸಂಘನೆ ಹಿಡ್ಕೊಂಡು ಹೋಗ್ತಾರೆ. ನಮ್ಮ ಬಾವುಟ ಹಿಡ್ಕೊಂಡು ಹೋಗಕ್ಕೆ ಯಾರು ಇರ್ತಾರೆ, ನಾವು ಬದ್ಧತೆ ಇರೋನಿಗೆ ನಾವು ಅದು ಬೆಂಬಲ ನಿಲ್ಲುವಂಥದ್ದು. ಹಾಗಾಗಿ ಅವರು ಎಷ್ಟೇ ದೊಡ್ಡವರಿದ್ದರೂ ಕೂಡ ಸಂಘ ಅನ್ನೋದು ಭಾಳ ಮುಖ್ಯ. ಎಲ್ಲರ ಸಂದರ್ಭಗಳಲ್ಲೂ ಅದು ಭಾಳ ಮುಖ್ಯ. ಎಲ್ಲರಿಗೂ ಗೊತ್ತಿದೆ, ತುಂಬ ಪ್ರಕರಣಗಳು ಈ ಥರದವೆಲ್ಲ ಇದೆ. ಇಡೀ ಆಚೆಗೆ ಹೋದವೆಲ್ಲ ಮತ್ತೆ ವಾಪಸ್ಸು ಬಂದಿದ್ದಾರೆ. ಒಂದು ಸಂದರ್ಭದಲ್ಲಿ ಮತ್ತೆ ಸರ್ ನಾವು ಇದಾಗಬೇಕು ಅದಾಗಬೇಕು ನಮಗೊಂದು ಅವಕಾಶ ಮಾಡ್ಕೊಡಿ ಅಂತೆಲ್ಲ ಕೇಳಿದ್ದಾರೆ. ತಪ್ಪಿನ ಅರಿವು ಅಥವಾ ಏನೋ ಬೇರೆ ಮನಸ್ತಾಪಗಳು, ಚುನಾವಣೆದಾಗ ಮನಸ್ತಾಪಗಳು ಇದ್ದೇ ಇರ್ತವೆ, ಸಹಜ ಪ್ರಕ್ರಿಯೆ. ಹಿಂಗಂತೇಳಿ ಸಂಘವನ್ನೇ ಒಡೆದು ಹೋಗುವಂಥ ಕೆಲಸವನ್ನೇ ಯಾರು ಕೂಡ ಮಾಡಬಾರ್ದು. ಅದನ್ನು ರಾಜ್ಯ ಸಂಘ ಕೂಡ ಸಹಿಸಲ್ಲ, ಯಾವುದೇ ಕಾರಣಕ್ಕೂ ಜಿಲ್ಲಾ ಸಂಘ ಕೂಡ ಅದನ್ನು ಸಹಿಸ್ಕೊಳ್ಳುವಂಥ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಅದನ್ನು ಕೊನೆಯ ಪ್ರಯತ್ನ ಅದನ್ನು ನಾವು ನೋಡೋಣ, ಮಾತನಾಡೋಣ. ಬಟ್ ಸಂಘದ ವಿಚಾರದಲ್ಲಿ ನೀವು ಪ್ರೆಸ್ ಮೀಟ್ಗಳನ್ನು ಮಾಡುವಂಥದ್ದು, ಆಕ್ಟಿವಿಟೀಸ್ ಮಾಡುವಂಥದ್ದನ್ನು ಯಾವ ಕಾರಣಕ್ಕೂ ನಿಲ್ಸಕ್ಕೆ ಹೋಗ್ಬೋದು. ಬೇರೆ ಇರಲಿ, ಅದು ಸಂಘ ಅವರು 15 ಜನ ಬರಲಿ, 5 ಜನ ಬರಲಿ, ಚಿಂತೆ ಇಲ್ಲ. ನಮಗೆ ನಮ್ಮ ಆಕ್ಟಿವಿಟೀಸ್ ಏನಿದೆ ಅದು ನಡೀಲೇಬೇಕು. ಇದು ಅಧ್ಯಕ್ಷೆ. ಅದರಲ್ಲಿ ನೀವು
ಹಿಮ್ಮುಖ ಆಗುವಂಥ ಪ್ರಶ್ನೆನೇ ಇಲ್ಲ. ನಿಮ್ಮ ಹಿಂದೆ ಇಡೀ ರಾಜ್ಯ ಸಂಘ ಇದೆ, ಇಡೀ ಜಿಲ್ಲಾ ಸಂಘ ಇದೆ. ಹಾಗಾಗಿ ಆ ವಿಶ್ವಾಸವನ್ನು ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿ. ನನ್ನ ಇದು ಮನೆಗಳಿಗೆ ಹೋಗಿ ಕೇಳೋವಂಥದ್ದು ಇದು ಮಾಡೋವಂಥದ್ದು ಬೆದರಿಕೆ ಹಾಕೋದು ಅವೆಲ್ಲ ಮಾಡ್ಕೊಂಡು